ಬನ್ನಿ ಅಡುಗೆ ಕಲಿಯೋಣ. ಸಮಸ್ಯೆಗೂ ನಮಸ್ಕಾರ. ದೇವಿಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಶ್ರೀದೇವಿ. ಮನೆಯಲ್ಲಿ ದಿಢೀರಂತ ಗೆಸ್ಟ್ ಬಂದರು ಅಥವಾ ನಿಮಗೆ ಬೇಜಾರು ಏನಾದರೂ ಮಾಡ್ಕೋಬೇಕು ಚಪಾತಿಗೆ, ಆದರೆ ಬೇರೆ ಏನೂ ಇಲ್ಲ, ಅಂಗಡಿಗೆ ಹೋಗಿ ತರೋಕ್ಕೆ ಏನು ಸಾಮಾನಿಗೆ ಪುರ್ಸೋತಿಲ್ಲ, ಏನಿದೆ ಮನೇಲಿ ಬರೀ ಟೊಮ್ಯಾಟೊ ಇದೆಯಾ, ಈ ಟೊಮ್ಯಾಟೊಯಿಂದ ಏನಾದರೂ ಮಾಡ್ಬೋದಾ, ತುಂಬ ಚೆನ್ನಾಗಿರೋದು ಅಂದರೆ ಖಂಡಿತ ಮಾಡ್ಬೋದು. ಇದು ಸಿಂಪಲ್ ಆದಂಥ ಟೊಮ್ಯಾಟೊ ಗೊಜ್ಜು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾತ್ರದೂ ಇಲ್ಲ, ಸುಮ್ಮನೆ ಮನೇಲಿರುವಂಥ ಒಂದು 4-5 ಪದಾರ್ಥ ಹಾಕಿ ಗೊಜ್ಜು ಕುದಿಸ್ಬಿಡೋದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಅನ್ನ ಬೇಕಾದ್ರೂ ಹಾಕ್ಕೊಂಡು ತಿನ್ನಿ ಅಥವಾ ಚಪಾತಿ ಬೇಕಾದ್ರೂ ತೊಗೊಳ್ಳಿ, ದೋಸೆ ಬೇಕಾದ್ರೂ ತಿನ್ನಿ, ಒಟ್ಟಿನಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದಾ ಅಂತ ಒಂದು ಸಿಂಪಲ್ ಗೊಜ್ಜು, ಟೊಮ್ಯಾಟೊ ಗೊಜ್ಜು. ಬನ್ನಿ ಕಲ್ತ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿಪ್ಪ. ಅಷ್ಟೇ ಅಲ್ಲ, ಲೈಕು ಕಮೆಂಟು ಅದನ್ನು ಮಾಡ್ತಾಯಿರಿ. ಓಕೆ, ಇವೆಲ್ಲ ನಮಗೆ ಮೋಟಿವೇಶನ್ ಕೊಡುತ್ತೆ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಮಾಡಿ ಅಂತ ಹೇಳ್ತಾ ಬನ್ನಿ ಏನೇನು ಸಾಮಾನು ಬೇಕು ಅಂತ ಹೇಳ್ಬಿಡ್ತೀನಿ. ಸುಮಾರು ಅರ್ಧ kg ಒಳ್ಳೆ ಟೊಮ್ಯಾಟೊ ತೊಗೊಳ್ಳಿ. ಅದು ಫಾರ್ಮ್ ಆದರೂ ಪರವಾಗಿಲ್ಲ, ನಾಟಿ ಆದರೂ ಪರವಾಗಿಲ್ಲ. ಅದಾದ ನಂತರ ಖಾರದ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಅದಾದ ನಂತರ 1 ಚಮಚ ಅರಿಶಿನ ಇರಲಿ, ಮೆಂತ್ಯದ ಪುಡಿ 1 ಚಮಚ ಹುರಿದಿದ್ದು. ಇನ್ನು ಒಗ್ಗರಣೆಗೆ ನಮಗೆ ಸಾಸಿವೆ ಬೇಕಾಗತ್ತೆ, ಆಮೇಲೆ ಹಿಂಗೆ ಹಾಕಬೇಕಾಗತ್ತೆ, ಮತ್ತು ಎಣ್ಣೆ ಬೇಕಾಗತ್ತೆ, ಮತ್ತೊಂಚೂರು ಉಪ್ಪನ್ನು ಹಾಕ್ತೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ. ಮತ್ತು ಒಂದು ಸ್ವಲ್ಪ ನೀವೇನು ಹಾಕಬೇಕು ಅಂದರೆ ಕರಿಬೇವಿನ ಸೊಪ್ಪು ಹಾಕಬೇಕು. ಬೆಲ್ಲ ಒಂಚೂರು ಇಟ್ಕೊಳ್ಳಿ. ಜೊತೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಇದು ಒಗ್ಗರಣೆಗೆ. ಹುಣಸೆಹಣ್ಣು ರಸ, ಟೊಮ್ಯಾಟೊನ ಹುಳಿರುತ್ತೆ ಅಂತಂದ್ರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ, ಇವಿಷ್ಟು ರೆಡಿ ಮಾಡ್ಕೊಳ್ಳಿ. ಇದಾದ ನಂತರ ಟೊಮ್ಯಾಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಆ ನೀರಾಗಿರುತ್ತಲ್ಲ ಅದೆಲ್ಲ ಚೆಲ್ಬಿಡಿ. ನಂತರ ಬಾಣಲೆ ಇಡಿ. ಬಾಣಲೆ ಬಿಸಿ ಆದಮೇಲೆ ಒಂದು 3/4 ಚಮಚದಷ್ಟು ಎಣ್ಣೆನ ಹಾಕಿ, ಅಥವಾ 1.5 ಚಮಚನೇ ಹಾಕಿ, ಏನು ತೊಂದರೆ ಇಲ್ಲ. ಸೊ ಅದಕ್ಕಾದ ನಂತರ ಅದಕ್ಕೆ ನೀವು ಸಾಸಿವೆಯನ್ನು ಹಾಕಿ, ಅದಾದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಕಡಲೆಬೇಳೆ ಆದ ನಂತರ ಒಂದು ಸ್ವಲ್ಪ ಇಂಗನ್ನು ಹಾಕಿಬಿಡಿ. ಅರಿಶಿನ 1/4 ಚಮಚದಷ್ಟು ಹಾಕಿ, ಇವೆಲ್ಲವನ್ನು ಹಾಕಿದ ನಂತರ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಿಬಿಡಿ. ಆಮೇಲೆ ಹೆಚ್ಚಿಟ್ಕೊಂಡಂಥ ಟೊಮ್ಯಾಟೊ ಇದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಹೋಗಿ. ಸೊ ಈ ಸಮಯದಲ್ಲಿ ನೀವೇನು ಮಾಡಬೇಕು, ಮಿಕ್ಕ ಪದಾರ್ಥಗಳನ್ನು ಕೂಡ ಹಾಕೋಬೇಕು. ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಮೆಂತ್ಯದ ಪುಡಿ. ಈ ಮೆಂತ್ಯದ ಪುಡಿಯನ್ನು ನೀವು ಮಾಡಿಟ್ಕೋಬೋದು. ಸೊ ಒಂದು ಚಮಚ ಅಥವಾ 2 ಚಮಚದಷ್ಟು ಮೆಂತ್ಯನ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರ ಪುಡಿ ಮಾಡಿಟ್ಕೊಳ್ಳೋದು. ಆ ಪುಡಿನ ಇದಕ್ಕೆ ಹಾಕಬೇಕು. ತುಂಬ ಅಡಿಷ್ನಲ್ ಫ್ಲೇವರ್ ಮತ್ತು ಟೇಸ್ಟ್ ಕೊಡೋದು ಈ ಮೆಂತ್ಯದ ಪುಡಿ. ಈ ಮೆಂತ್ಯದ ಪುಡಿ ಹಾಕಿ ಅದಾದ ನಂತರ ನೀವು ಸ್ವಲ್ಪ ಹೊತ್ತು ಮುಚ್ಚಿಡಿ. ಸೊ ಮುಚ್ಚಿಟ್ಟ ನಂತರ ನೋಡಿ ಈ ಥರ ಅರ್ಧಂಬರ್ಧ ಆಗುತ್ತೆ. ಈ ರೀತಿ ಅರ್ಧಂಬರ್ಧ ಆದ ಹಾಗೆ ನಾವು ಉಳಿದ ಪದಾರ್ಥಗಳೆಲ್ಲ ಹಾಕೋಬೇಕಾಗತ್ತೆ. ಅಂದರೆ ಉಪ್ಪು ಇರಬಹುದು, ಬೆಲ್ಲ ಇರಬಹುದು, ಅಥವಾ ಹುಣಸಿನ ರಸ ಇರ್ಬೋದು, ಮತ್ತು ನಮ್ಮ ಮೆಣಸಿನ ಪುಡಿ ಎಲ್ಲವನ್ನ ಹಾಕ್ಕೊಂಡ್ಬೇಡ. ಈಗಲೇ ಯಾವುದಾದ್ಮೇಲೆ ಯಾವುದು ಅಂತೇನಿಲ್ಲ, ಎಲ್ಲವನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಹೋಗೋಣ. ಈ ಅಚ್ಚ ಖಾರದ ಪುಡಿ ಅಥವಾ ನಮ್ಮ ಮೆಣಸಿನ ಪುಡಿಯನ್ನು ನೀವು ನಿಮ್ಮ ಖಾರ ತಕ್ಕಾಗೆ ಹಾಕ್ಕೊಳ್ಳಿ. ಹುಳಿ ಸ್ವಲ್ಪ ನೀವು ಟೊಮ್ಯಾಟೊ ಏನಾದರೂ ನೀವು ನಾಟಿ ಟೊಮೆಟೊ ತೊಗೊಂಡಿದ್ದರೆ ಸ್ವಲ್ಪ ಹುಳಿ ಹಾಕಿ, ಫಾರ್ಮ್ ಟೊಮೆಟೊ ತೊಗೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿ ಹುಳಿ ಹಾಕಬೇಕಾಗತ್ತೆ, ಯಾಕಂದರೆ ಅದರಲ್ಲಿ ಹುಳಿ ಇರೋದಿಲ್ಲ. ಸೊ ಗೊಜ್ಜಿಗೆ ಮೇನ್ ಯಾವಾಗಲೂ ಬೆಲ್ಲ ಮತ್ತು ಹುಳಿನೇ ಆಗಿರೋದ್ರಿಂದ ಚೆನ್ನಾಗಿ ಇದನ್ನೆಲ್ಲ ಹಾಕಿ ಎಲ್ಲವನ್ನು ಹಾಕಿದ ನಂತರ ಸುಮ್ಮನೆ ಕುದಿಸ್ತಾ ಹೋಗಿ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಇದನ್ನು ಕುದಿಸ್ತಾ ಹೋಗಿ ಸೊ ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಸೊ ಇವಾಗೆಲ್ಲ ಆಗಿದೆ ನೋಡಿ. ಆ ಒಂದು ನೊರೆ ಏನಿದೆ ಖಾರದ್ದು ಎಲ್ಲ ಅದು ಮಧ್ಯೆ ಬಂದಿರುತ್ತೆ, ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಆಗಿದೆ ಅಂತ ಅರ್ಥ. ಮುಗಿದೋಯ್ತು ನಿಮ್ಮ ಗೊಜ್ಜು ಕೆಲಸ, ಆಗೋಯ್ತು, ಗೊಜ್ಜು ರೆಡಿ. ಇದಕ್ಕೆ ನೀವು ಏನು ಮಾಡಬೇಕು, ಸ್ವಲ್ಪ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿಟ್ಬಿಡಿ. ಇದು ಹಾಕಿದರೆ ಮುಗೀತು ಕೆಲಸ. ಸೊ ರೆಡಿ. ಸೊ ಗೊಜ್ಜು ರೆಡಿ. ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ತೀನಿ. ಫಸ್ಟ್ ಕ್ಲಾಸ್. ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬ ಅದ್ಭುತವಾದಂಥ ಗೊಜ್ಜು ಇದು. ದಿಢೀರಂತ ಮಾಡಬಹುದಾದಂಥ ಗೊಜ್ಜು. ಇವತ್ತಿನ ಕಿವಿ ಮಾತು. ಮಸಾಲೆ ದೋಸೆ ಅಂದರೆ ಎಂಥವ್ರಿಗೂ ಕೂಡ ಕಿವಿ ನೆಟ್ಟಗಾಗುತ್ತೆ. ನಿಮಗೂ ಸಹ ಹಾಗೆ ಅನಿಸುತ್ತಾ? ಹೌದು. ಮಸಾಲೆ ದೋಸೆಗೆ ತುಂಬ ಏನು ಸ್ಪೆಷಲ್ ಅಂತ ಏನಿರಲ್ಲ. ಮಾಮೂಲಿ ನಿಮ್ಮ ದೋಸೆ ಹಿಟ್ಟಿಗೆ ನೀವೇನು ಮಾಡಬೇಕು, ಕೆಂಪು ಚಟ್ನಿ ಮಾಡಬೇಕು. ಆ ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತಂದರೆ, 1 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ನೀವು ನೀರಲ್ಲಿ ನೆನೆ ಹಾಕಿಬಿಡಿ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಅದಕ್ಕೆ ನೀವು 4 ಬೆಳ್ಳುಳ್ಳಿ, ಆಮೇಲೆ 1 ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿಬಿಟ್ಟು ಮಿಕ್ಸಿನಲ್ಲಿ ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡಿ. ರುಬ್ಬಿದ್ಮೇಲೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಆ ಕೆಂಪು ಚಟ್ನಿ ತೊಗೊಂಡು ಈ ರೀತಿ ದೋಸೆ ಮೇಲೆ ಬಳೆದು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟು ಇನ್ನೊಂದು ಚಟ್ನಿ ಮಾಡಿ ಸೈಡ್ಗೆ ಇಟ್ಟರೆ ಮನೆಯಲ್ಲೇ ಮಸಾಲೆ ದೋಸೆ ರೆಡಿ. ಮಾಡಿ ತಿನ್ನಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಟ್ರೈ ಮಾಡ್ತೀರಲ್ವಾ? ಸೊ ಅದೇ ಥರನೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.